ಸೊ ಆ ಬ್ಯಾಕ್ಗ್ರೌಂಡ್ಲಿಂದ ಈ ಡ್ಯಾಮ್ಸ್ ಎಲ್ಲ ಚೆನ್ನಾಗಿ ಗೊತ್ತು. ಈ ಇನ್ಸಿಡೆಂಟ್ ನಡೆದಿದ್ದು ಆನ್ ಸಾಟರ್ಡೆ, ಲಾಸ್ಟ್ ಸಾಟರ್ಡೆ, ಎಕ್ಸಾಕ್ಟ್ಲಿ 1 ವೀಕ್. ಆವತ್ತು ಬೆಳಿಗ್ಗೆ ನನಗೆ ಸ್ವಲ್ಪ ಆಗಿ ಲ್ಯಾಸರ್ ಟ್ರೀಟ್ಮೆಂಟ್ ಆಗಿ ಮಲಗಿದ್ದೆ. ನಮ್ಮ ಹೆಂಡತಿ ಫೋನ್ ಬರ್ತದೆ ಡ್ಯಾಮ್ಲಿಂದ, ಎದಕ್ಕೋ ಕಂಟಿನ್ಯೂಸ್ ಏನಾಗಿದೆ ಎದ್ದೇಳ್ರಿ ಅಂತ 12 o'clock ಎಬ್ಬಿಸಿದ್ರು. ಇಮಿಡಿಯೇಟಾಗಿ ಗೇಟು ಗ್ಲೂಲಿಂದ ಹೊರಗಡೆ ಬಂದಿದ್ದು. ಸರ್ ಹ್ಯಾಂಗಿಂಗ್ನಲ್ಲಿದೆ ಅಂದರು. ಫೋಟೋ ಕಳಿಸಿದ್ರು. ಅದು ಈ ಪ್ರೆಜರ್ನಲ್ಲಿ ಇದೆಲ್ಲ ಹೋಗ್ತದಂತ ಡೆಸಿಷನ್ ಮಾಡಿ ನಮ್ಮವ್ರನ್ನೆಲ್ಲ ಎಬ್ಬಿಸಿ ನಮ್ಮ ಸ್ಟಾಫನ್ನು ಕರೆಸಿ ಇದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಬೇಕಂತ ಸ್ಟಾಪ್ ಲಾಗ್ ಇಲ್ಲೆಲ್ಲ ಇವಾಗ ನೀರು ಸ್ಟಾಪ್ ಮಾಡಿದರೆ ಅಟ್ಲೀಸ್ಟ್ ರವಿ ಕ್ರಾಪು 26 lakhs acres ಇದೆ, 3 ಸ್ಟೇಟ್ ಆ್ಯಡ್ ಮಾಡಿ. ಕರ್ನಾಟಕ, ಆಂಧ್ರ ಆ್ಯಂಡ್ ಇದು ತಮಿಳ್ನಾಡಿಲ್ಲ, ತೆಲಂಗಾಣಲ್ಲಿ ಸ್ವಲ್ಪ ಇರ್ತದೆ. ಮೇನ್ ಇದೆ ಎರಡೇ. ಮ್ಯಾಕ್ಸಿಮಮ್ 51% ಇಸ್ ಕರ್ನಾಟಕ. ಸೊ ಎಲ್ಲ ಮಾಡಿ ನಾನು ಬೈ 4:40 AM ಡಿಸೈನ್ ಮಾಡಿ ಇದೇ ಈ ಗೇಟು ವಾಶೌಟ್ ಆಗಿದೆಯಲ್ಲ ಆ ಗ್ರೂಪ್ ಸೆಟ್ ಮಾಡಿ ಕೊಟ್ಟಿದ್ದೆ. ಸೆಟ್ ಮಾಡಿ ಇಲ್ಲಿ ಕಳಿಸಿ, ಡೆಲ್ಲಿಗೆ ಕಳಿಸಿ ನಮ್ಮ ಕೊಲೀಗ್ಸ್ ಡ್ಯಾಮ್ ಸೇಫ್ಟಿ ಅವರ ಹತ್ರ CWCನಲ್ಲಿ ಓರಲ್ ಕ್ಲಿಯರೆನ್ಸ್ ತೊಗೊಂಡು ಇನ್ಫಾರ್ಮ್ ಮಾಡಿದೆ. 6 o'clock ಇದು ಸ್ಟ್ರೋಲಿಂಗ್ ಬರ್ತದೆ, ಕನ್ನೈನಾಡಿ ಅಂದರೆ ಡ್ಯಾಮ್ ಅಂತ. ಯಾರು ಹೇಳಿಲ್ಲ ನನಗೆ. ಕನ್ನೈನಾಡು ಅಂದರೆ ಅವ್ರಿಗೆ ಎಲ್ಲಿದ್ರೂ ನಾವು ನಮ್ಮ ಖರ್ಚಿಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಕೂಡ ಅದೇ ಥರ ಬಂದಿದ್ದು. ಆಮೇಲೆ ಇವಾಗ ಅವರು ಮೊನ್ನೆ ಏರ್ ಟಿಕೆಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ನಾನೇ ಬರ್ತಾ ಇದ್ದೆ. ಅದು ನೋಡಿದರೆ ಏನಾಗ್ತದೆ ಅಂದರೆ, ಇದು ಡ್ಯಾಮ್ ಲೈಫು ಗೌರ್ಮೆಂಟ್ ಇಂಡಿಯಾ ಗಜೆಟ್ 1ನಲ್ಲಿ ಫಿಕ್ಸ್ ಮಾಡಿರೋದು 100 years ಕಾಂಕ್ರೀಟ್. ಗೇಟ್ ಬಂದು 45 ವರ್ಷ. ಒಂದು ಡ್ಯಾಮ್ ಲೈಫ್ನಲ್ಲಿ 2 ಸಾರಿ ಗೇಟ್ ಇಡಬೇಕು. ಇಲ್ಲಿ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿಂದ ನಮಗೇನಾಗಿದೆ ಅಂದರೆ 70 years ಬಂದಿದೆ. ನಾನು 60 years ಸೆಲೆಬ್ರೇಷನ್ ಮಾಡುವಾಗ ಲೆಟ್ರ್ ಕೊಟ್ಟಿತ್ತು, ಆಲ್ಟರ್ನೇಟಿವ್ ಬಂದರೆ ಎಮರ್ಜೆನ್ಸಿಗೆ ಪ್ರಿಪೇರ್ ಇರಬೇಕಂತ. ಆ ಬ್ಯಾಕ್ಗ್ರೌಂಡ್ನಲ್ಲಿಂದ ನಾನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದು. ನಾನು ಇಲ್ಲಿ ಬಂದು ಲಾಸ್ಟ್ ಮಂಡೇ ಮಾರ್ನಿಂಗ್ ಬಂದೆ. ನೀರು ಜಾಸ್ತಿ ಹೋಗ್ತಾ ಇದೆ, ಅಲ್ಲಿ ಹೋಗಿದ್ರೆ ಫೆಸಿಲಿಟಿ ಇಲ್ಲ, ಕ್ಲೋಸ್ ಮಾಡೋಕ್ಕೆ ಟೆನ್ಷನ್ನು. ವಿಶ್ವಲ್ನಲ್ಲಿ ಇದು 3 ಗೌರ್ಮೆಂಟ್ ಇರೋದ್ರಿಂದ ನಾವು ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ವಿರ್ಚುವಲ್ನಲ್ಲಿ ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ಇಟ್ಟಿದ್ರೆ ಚೇರ್ಮನ್ CWC, ಚೇರ್ಮನ್ TV ಬೋರ್ಡ್ ಇಬ್ಬರಿಗೆ ಹೇಳಿದರೆ ದೇ ಅಲೌಡ್ ಓನ್ಲಿ 8 meters ವಾಟರ್ನಲ್ಲಿ ಯು ಕ್ಯಾನ್ ಲಾಯರ್ ದ ಗೇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.